ಹಾಯ್ ಹಲೋ ಇಂದಿನ ಸಿಹಿ ಸುದ್ದಿ ಸ್ವಲ್ಪ ಜಾಸ್ತಿ ಇಲ್ಲ. ಈರುಳ್ಳಿ ಮಾರುಕಟ್ಟೆ ಬೆಲೆ ನೋಡೋಣ. ಬೆಂಗಳೂರು, ಯಶವಂತಪುರ, ಬಿಜಾಪುರ ಎಲ್ಲೆಲ್ಲಿ ರೇಟ್ ಏನೇನೈತಿ ಇಂದಿನ ನೋಡೋಣ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ. ತಮ್ಮೆಲ್ಲರಿಗೂ ಈರುಳ್ಳಿಯ ಬೆಲೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ 50 ಕೆ ಜಿಗೆ 830 ರೂಪಾಯಿಗೆ 50 ಕೆ ಜಿ. ಮತ್ತು ಇನ್ನೊಂದು ಈ ಕ್ವಾಲಿಟಿ ನೋಡೋದಾದರೆ 620 ರೂಪಾಯಿಗೆ 50 ಕೆ ಜಿ. ಇದನ್ನೇ ಕ್ವಾಲಿಟಿ ಪಕ್ಕಾ. ಮತ್ತು ಈ ಕ್ವಾಲಿಟಿ ನೋಡೋದಾದರೆ 830 ರೂಪಾಯಿ 50 ಕೆ ಜಿ, ಅಂದರೆ 1660 ರೂಪಾಯಿಗೆ ಒಂದು ಕ್ವಿಂಟಾಲು. ಇನ್ನೊಂದು ನೋಡೋದಾದರೆ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಈರುಳ್ಳಿ ಕ್ವಾಲಿಟಿ ನೋಡೋದಾದರೆ 1100 ರೂಪಾಯಿಗೆ 50 ಕೆ ಜಿ, 2200 ರೂಪಾಯಿ ಟಾಪ್ ರೇಟು. ಒಳ್ಳೆ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಉಳ್ಳಾಗಡ್ಡಿ ರೇಟ ಚೆನ್ನಾಗೈತಿ. ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ 1010 ರೂಪಾಯಿ. ಇದನ್ನು ಈ ಈರುಳ್ಳಿ ನೋಡೋದಾದರೆ 1010 ರೂಪಾಯಿ 50 ಕೆ ಜಿ, 2020 ರೂಪಾಯಿ ಆಗ್ತದೆ ಒಂದು ಕ್ವಿಂಟಲ್ಗೆ ನೋಡಬೇಕಾದ್ರೆ. ಮತ್ತು ಇನ್ನೊಂದು ನೋಡೋದಾದರೆ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು 1000 ರೂಪಾಯಿಯಿಂದ 50 ರೂಪಾಯಿ ಇದೆ. ಇದನ್ನೇ 2100 ರೂಪಾಯಿ ಒಂದು ಕ್ವಿಂಟಲು 50 ಕೆ ಜಿಗೆ ಇಂದ 2000 ತನಕ ಇದೆ. ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ 520 ರೂಪಾಯಿ, ಅಂದರೆ 1040 ರೂಪಾಯಿ ಒಂದು ಕ್ವಿಂಟಲು. ಒಳ್ಳೆ ಚೆನ್ನಾಗಿ ರೇಟ್ ಐತಿ ಇವತ್ತಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ನೋಡೋದಾದರೆ. ಸ್ವಲ್ಪ ಇಂದಿನ ಬಿಜಾಪುರದಲ್ಲಿ ನೋಡೋಣ ಬನ್ನಿ. ಸ್ವಲ್ಪ ಬಿಜಾಪುರದಲ್ಲಿ ಅಂದರೆ 850 ರೂಪಾಯಿ ಒಂದು ಕ್ವಿಂಟಲು ಈ ರೀತಿ ಇದ್ದಿದೆ. ಇನ್ನೊಂದು ಕ್ವಾಲಿಟಿ ಚೆನ್ನಾಗಿ ದಪ್ಪ ಡ್ರೈ ನೋಡೋದಾದರೆ 1020 ರೂಪಾಯಿಗೆ ಒಂದು ಕ್ವಿಂಟಲು ಬಿಜಾಪುರದಲ್ಲಿ. ಗರಿಷ್ಠ ಕನಿಷ್ಠ ನೋಡೋದಾದರೆ 2000 ತನಕ ಇದೆ. ಒಂದು ಕ್ವಿಂಟಲ್ಗೆ 2000 ರೂಪಾಯಿ. ಮಧ್ಯಮ ನೋಡೋದಾದರೆ 1120 ರೂಪಾಯಿ, 1400. ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ 1600 ರೂಪಾಯಿ, 1800 ಈ ರೀತಿ ಇದೆ. ಮತ್ತು ಸ್ವಲ್ಪ ಈ ಕಡೆ ಕಲಬುರಗಿ ಕಡೆಗೆ ನೋಡೋಣ. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ 650 ರೂಪಾಯಿಗೆ ಒಂದು ಕ್ವಿಂಟಲು. ಗರಿಷ್ಠ ಕನಿಷ್ಠ ನೋಡೋದಾದರೆ 2100 ರೂಪಾಯಿಗೆ ಒಂದು ಕ್ವಿಂಟಲು. ಮಧ್ಯಮ ನೋಡೋದಾದರೆ 1020 ರೂಪಾಯಿಗೆ ಒಂದು ಕ್ವಿಂಟಲು, 970 ರೂಪಾಯಿಗೆ ಒಂದು ಕ್ವಿಂಟಲು, 1470 ರೂಪಾಯಿಗೆ ಒಂದು ಕ್ವಿಂಟಲು, 1830 ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಮಧ್ಯಮ ಬೆಲೆ. ಮೈಸೂರಲ್ಲಿ ನೋಡೋಣ ಬನ್ನಿ. 620 ರೂಪಾಯಿಗೆ ಒಂದು ಕ್ವಿಂಟಲು. ಗರಿಷ್ಠ ಕನಿಷ್ಠ ನೋಡೋದಾದರೆ 1800 ರೂಪಾಯಿ ತನಕ ಇದೆ. ಮಧ್ಯಮ ನೋಡೋದಾದರೆ 730 ರೂಪಾಯಿಗೆ ಒಂದು ಕ್ವಿಂಟಲು, 850 ರೂಪಾಯಿ, 1400 ರೂಪಾಯಿ ಈ ರೀತಿ ಇದೆ. 1900 ರೂಪಾಯಿ ತನಕ ಇಂದಿನ ಟಾಪ್ ರೇಟ್ ಇದೆ ಮೈಸೂರಲ್ಲಿ. ಯಾರೆಲ್ಲ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.